ಮೈಸೂರಿಗೆ ಬೈಕ್ನಲ್ಲಿ ಹೋಗ್ತಾ ಇದ್ದ 5 ವರ್ಷದ ಬಾಲಕನ ಬಲಿ ಪಡೆದ ಕಾರು. ದಸರಾ ಗಜಪಡೆ ಎತ್ತರು ರೀಲ್ಸ್. ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮೂಡಾ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯಗೆ ಅರ್ಕಾವತಿ ಸಂಕಷ್ಟ ಎದುರಾಗುತ್ತಾ? ಪಬ್ಲಿಕ್ ಟಿವಿ ವರದಿ ಬಳಿಕ ಬಾಲಕ ಶಾಲೆಗೆ ದಾಖಲು. ಇದು ಪಬ್ಲಿಕ್ ಟಿವಿ ವರದಿಯ ಫಲಶ್ರುತಿ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದಸರಾ ಗಜಪಡೆಯನ್ನ ಮೈಸೂರಿನಲ್ಲಿ ಕೆಲವರು ತಮ್ಮ ರೀಲ್ಸ್ ಶೋಕಿಗೆ ಬಳಸಿಕೊಳ್ಳುವುದಕ್ಕೆ ಆರಂಭಿಸಿದ್ದಾರೆ. ಮೈಸೂರಿನ ಅರಮನೆ ಆವರಣಕ್ಕೆ ಪ್ರತಿದಿನವೂ ಹಲವು ಅನಾಮಿಕರು ಬಂದು ಆನೆ ಸೊಂಡಿಲು ದಂತಗಳನ್ನು ಹಿಡಿದು ಪೋಸ್ಟ್ ಕೊಡುತ್ತಾ ರೀಲ್ಸ್ ಮಾಡ್ತಾ ಇದ್ದಾರೆ. ಆನೆಗಳ ಮುಂದೆ ಫೋಟೋ ಶೂಟ್ಗಾಗಿ ಅರಣ್ಯಾಧಿಕಾರಿಗಳು ಅನುಮತಿ ಕೊಡುವ ಮೂಲಕ ಆನೆಗಳ ವಿಚಾರದಲ್ಲಿ ಅರಣ್ಯ ಇಲಾಖೆ ದಿವ್ಯ ನಿರ್ಲಕ್ಷ್ಯ ತೋರಿದಂತಾಗಿದೆ. ಮೊನ್ನೆಯಷ್ಟೇ 2 ಆನೆಗಳ ನಡುವೆ ಕಾಳಗ ನಡೆದು ಆತಂಕ ಸೃಷ್ಟಿಯಾಗಿತ್ತು. ಆದರೂ ಅಧಿಕಾರಿಗಳು ಎಚ್ಚೆತ್ತಂತೆ ಕಾಣ್ತಾ ಇಲ್ಲ. ಈ ಹಿಂದೆ ಕೂಡ ಆನೆ ಮುಂದೆ ಫೋಟೋ ತೆಗೆದಿದ್ದರಿಂದ ಹಲವು ಅವಾಂತರ ಸೃಷ್ಟಿಯಾಗಿತ್ತು. ಆದ್ರೀಗ ಕೆಲವರ ರೀಲ್ಸ್ ಶೋಕಿಗೆ ದಸರಾ ಆನೆಗಳ ಬಳಕೆ ಹೆಚ್ಚಾಗಿದೆ. ಅರಣ್ಯಾಧಿಕಾರಿಗಳು ದುಡ್ಡಿಗೆ ಮಣಿದರ ಅಥವಾ ಒತ್ತಡಕ್ಕೆ ಮಣಿದರ ಎಂಬ ಪ್ರಶ್ನೆ ಮೂಡಿದೆ. ಆದರೆ ದಿನನಿತ್ಯ ಅರಮನೆ ಆವರಣದ ಅನಾಮಿಕ ವ್ಯಕ್ತಿಗಳ ರೀಲ್ಸ್ ಶೋಕಿ ಮಾತ್ರ ಹೆಚ್ಚಾಗಿದೆ. ರೀಲ್ಸ್ ಹೆಸರಿನಲ್ಲಿ ಅರಣ್ಯ ಅಧಿಕಾರಿಗಳು ದುಡ್ಡು ಮಾಡ್ತಾ ಇದ್ದಾರೆ ಎಂಬ ಮಾತು ಜೋರಾಗಿದೆ. ಮೂಡಾ ಹಗರಣ ನಂತರ ರಾಜ್ಯಪಾಲ ಗೆಹ್ಲೋಟ್ ರೀಡು ಪ್ರಕರಣದ ಕಂಪ್ಲೀಟ್ ಸ್ಟೇಟಸ್ ರಿಪೋರ್ಟ್ ಅನ್ನು ಕೇಳಿದ್ದಾರೆ. ಈ ಮೂಲಕ 7 ವರ್ಷಗಳ ಹಿಂದಿನ ಕೇಸ್ಗೆ ಮರುಜೀವ ಸಿಕ್ಕಂತಾಗಿದೆ. ರಾಜ್ಯಪಾಲರ ಈ ನಡೆಯಿಂದ ಸಿಎಂ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರೇ 4 ವರ್ಷ ಅಧಿಕಾರದಲ್ಲಿ ಇದ್ದರು, ಆಗ ಯಾಕೆ ಪತ್ರ ಬರೆಯಲಿಲ್ಲ? ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್, ಅನಿವಾರ್ಯತೆ ಇಲ್ಲದಿದ್ದರೆ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಇಲ್ಲ ಎಂದಿದ್ದಾರೆ. ಇನ್ನು ಮೂಡಾಗಿಂತ 5 ಪಟ್ಟು ಅರ್ಕಾವತಿ ರೀಡು ಪ್ರಕರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಬರಲಿಲ್ಲ? ದೇ ಆರ್ ಇನ್ ಪವರ್, ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? ಈಗ ಸಿಟಿ ರವಿ ಲೆಟರ್ ಬರೆದಿದ್ದಾರೆ, ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ಮಾಡಿ ಅಂತ ಹೇಳಿದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ವಿದ್ಯಾರ್ಥಿ ಓರ್ವನಿಗೆ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ತಾಯಿ ಸಾವನ್ನಪ್ಪಿದ್ದು, ತಂದೆ ಕೊಲೆ ಮಾಡಿ ಜೈಲಿಗೆ ಹೋಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗೆ ಮಗುವನ್ನು ದಾಖಲಾತಿ ಮಾಡಿಕೊಂಡಿರಲಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ಕಳೆದ ಶುಕ್ರವಾರ ವರದಿ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇ ತಡ ಮಗು ಶಾಲೆಗೆ ದಾಖಲಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದೆ. ದಾವಣಗೆರೆ ನಗರದ ಶಾಮನೂರು ಹೊಸ ಬಡಾವಣೆಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು, ಬಾಲಕ ಅಕ್ಷಯ್ 6 ತಿಂಗಳು ಇರುವಾಗಲೇ ತಾಯಿಯನ್ನ ಕಳೆದುಕೊಂಡಿದ್ದ. ತಂದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು, ದೊಡ್ಡಪ್ಪ ದೊಡ್ಡಮ್ಮನ ನೆರಳಿನಲ್ಲೇ ಬೆಳೆದಿದ್ದ. ಅಲ್ಲದೆ ತಾವೇ ತಂದೆ ತಾಯಿ ಅಂತ ಆಧಾರ್ ಕಾರ್ಡ್ನಲ್ಲಿ ಅವರ ಹೆಸರನ್ನು ಸೇರಿಸಿದ್ರು. ಆದರೂ ಕೂಡ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಗೆ ದಾಖಲು ಮಾಡಿಕೊಳ್ಳದೆ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಪಬ್ಲಿಕ್ ವರದಿ ಬೆನ್ನಲ್ಲೇ ದಕ್ಷಿಣ ಕ್ಷೇತ್ರ ವಲಯದ ಬಿಇಒ ಪುಷ್ಪಲತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಾಲಕನನ್ನ ಶಾಲೆಗೆ ಸೇರಿಸಿದ್ದಾರೆ. ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಬಿದ್ದು 4 ಮಕ್ಕಳು ಗಾಯಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮೆಹಬೂಬ್ ನಗರದ 7ನೇ ವಾರ್ಡ್ನ 11ನೇ ಅಂಗನವಾಡಿ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. 4 ರಿಂದ 5 ವರ್ಷದ ಒಳಗಿನ ಅಮಾನ್ ಸೈಯದ್, ಮರ್ದಾನ್, ಮನ್ವಿತಾ, ಸುರಕ್ಷಾ ಎಂಬ ಮಕ್ಕಳು ಗಾಯಗೊಂಡಿದ್ದಾರೆ. ಮಕ್ಕಳನ್ನ ಸ್ಥಳೀಯರು ತಕ್ಷಣ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿದರು. ಎಲ್ಲ ಮಕ್ಕಳು ಅಪಾಯದಿಂದ ಪಾರಾಗಿವೆ. ಕಳೆದ 3 ದಿನಗಳ ರಜೆಯ ಬಳಿಕ ಇಂದು ಎಂದಿನಂತೆ ಅಂಗನವಾಡಿ ಕೇಂದ್ರ ತೆರೆಯಲಾಗಿತ್ತು. ಕೇಂದ್ರದ ಶಿಕ್ಷಕಿ ಹಸೀನಾ ಮಕ್ಕಳನ್ನ ವೃತ್ತಾಕಾರದಲ್ಲಿ ಕೂರಿಸಿ ಪಾಠ ಮಾಡ್ತಿರುವಾಗ ಕಟ್ಟಡದ ಸೀಲಿಂಗ್ ಕುಸಿದು ಬಿದ್ದಿದೆ. ಕೇಂದ್ರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳಿದ್ರು. ಇನ್ನು ತಾಲೂಕು ಆಸ್ಪತ್ರೆಗೆ ನಗರಸಭೆ ಅಧ್ಯಕ್ಷ, ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವಘಡ ಸಂಭವಿಸಿದ ಅಂಗನವಾಡಿ ಕಟ್ಟಡ ನಿರ್ಮಿಸಿ ಕೇವಲ 7 ವರ್ಷಗಳಾಗಿದ್ದು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಹಾಸನ ಜಿಲ್ಲೆಯಲ್ಲಿ ಬೀಟಮ್ಮ ಆನೆ ಗ್ಯಾಂಗ್ ಹಾವಳಿ ಮತ್ತೆ ಮುಂದುವರೆದಿದೆ. ಇದ್ದಕ್ಕಿದ್ದಂತೆ 20ಕ್ಕೂ ಹೆಚ್ಚು ಬೀಟಮ್ಮ ಗ್ಯಾಂಗ್ನ ಆನೆಗಳು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬೇಲೂರು ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಭತ್ತ, ಕಾಫಿ, ಬಾಳೆ, ನಾಟಿ ಮಾಡಿದಂತಹ ಭತ್ತ ಸೇರಿ ಅಪಾರ ಪ್ರಮಾಣದ ಬೆಳೆಗಳನ್ನು ಗಜಪಡೆ ತುಳಿದು ನಾಶ ಮಾಡಿದೆ. ಬೀಟಮ್ಮ ಗ್ಯಾಂಗ್ನ ಹಾವಳಿಯಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಾಡಾನೆಗಳನ್ನು ಕಂಡ ಗ್ರಾಮಸ್ಥರು ಓಡಿಸಲಿಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ರಸ್ತೆ ದಾಟಿ ಕಾಫಿ ತೋಟದೊಳಗೆ ಗಜಪಡೆ ನುಗ್ಗಿದೆ. ಬೆಳೆ ಹಾನಿಯಿಂದ ಕಂಗಾಲಾದ ಅನ್ನದಾತರು ಕಾಡಾನೆಯ ಹಾವಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯದ ಸರ್ಕಾರದ ಹಾಗೂ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಶಿವಮೊಗ್ಗ ತಾಲೂಕಿನ ಪುರದಾಳು ಗ್ರಾಮದಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದೆ. ಅಡಕೆ, ತೆಂಗಿನ ಮರಗಳನ್ನು ಬುಡಮೇಲು ಮಾಡಿದೆ. ಜೋಳ, ಕಬ್ಬನ್ನ ನಾಶ ಮಾಡಿದೆ. ಆನೆಗಳ ಬಗ್ಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದ ಇಲಾಖೆಯ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಮನೆ ಬಾಗಿಲು ಮುರಿದು ಸುಮಾರು 4 ಕೆಜಿ ಚಿನ್ನಾಭರಣ ಕಳ್ಳತನ ಮಾಡಿರೋ ಘಟನೆ ಮಾಗಡಿ ಪಟ್ಟಣದ ರಾಜ್ಕುಮಾರ್ ರಸ್ತೆಯಲ್ಲಿ ನಡೆದಿದೆ. ವಾಸವಿ ಬಟ್ಟೆ ಮಾಲೀಕ ಹಾಗೂ ವಾಸವಾಂಬ ದೇವಾಲಯದ ಟ್ರಸ್ಟಿಯಾಗಿರುವ ವೇಣುಗೋಪಾಲ್ ಮನೆಯಲ್ಲಿ ಅಂದಾಜು 4 ಕೆಜಿ ಚಿನ್ನಾಭರಣ ಮತ್ತು 5 ಲಕ್ಷ ನಗದು ಕಳ್ಳತನವಾಗಿದೆ. ವಾಸವಾಂಬ ದೇವಾಲಯದ ಚಿನ್ನಾಭರಣ ಹಾಗೂ ವೇಣುಗೋಪಾಲ್ ರವರ ವೈಯಕ್ತಿಕ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಲಾಗಿದೆ. ನಿನ್ನೆ ಆರ್ಯವೈಶ್ಯ ಸಮಾಜದ ಕಾರ್ಯಕ್ರಮಕ್ಕಾಗಿ ಕುಟುಂಬ ಸಮೇತ ಚನ್ನಪಟ್ಟಣಕ್ಕೆ ವೇಣುಗೋಪಾಲ್ ಹೋಗಿದ್ದರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಬಾಗಿಲು ಬೀಗ ಮುರಿದು ಖದೀಮರು ಬೀರು ಹಾಗೂ ತಿಜೋರಿ
ತಿಜೋರಿ ಬೀಗವನ್ನು ಮುರಿದು ಚಿನ್ನಾಭರಣ ಹಾಗೂ ಹಣವನ್ನು ದೋಚಿದ್ದಾರೆ. ಬಳಿಕ ಮನೆಯ ಹಿಂಬಾಗಿಲು ಮುರಿದು ಎಸ್ಕೇಪ್ ಆಗಿದ್ದಾರೆ. ರಾತ್ರಿ 11 ಗಂಟೆ ವೇಳೆಗೆ ವಾಪಸ್ ಬಂದ ವೇಣುಗೋಪಾಲ್ ಗಮನಿಸಿ ಮಾಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಡಿವೈಎಸ್ಪಿ ಪ್ರವೀಣ್ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ. ನಮ್ಮನೆ ಇರೋದು ಹೊಸಪಿ ಟೆಂಪಲ್ ರೋಡು, ಹೊಸಂಬಾಲ್ ಬಟ್ಟೆ ಅಂಗಡಿ ಮಾಲೀಕರು. ಇಲ್ಲಿ ನಾವು ಬೆಳಿಗ್ಗೆ 6:15ಕ್ಕೆ ನಾನು ನಮ್ಮ ಮನೆಯವರಿಬ್ಬರು ಮನೇಲಿ ಇದ್ದಿದ್ದು. ನಿನ್ನೆ ಆರ್ಯವೈಶ್ಯ ಕಾನ್ಫರೆನ್ಸು ಚನ್ನಪಟ್ಟಣ 6:15ಕ್ಕೆ ಮನೆ ಬಿಟ್ಟು ಮುಂದ್ಗಡೆ ಗೇಟ್ ಇದನ್ನು ಬೀಗ ಹಾಕ್ಕೊಂಡು ಮನೆ ಬಿಟ್ಟು ಬಂದು 11 ಗಂಟೆಗೆ ನೋಡಿದಾಗ ಫ್ರಂಟು ಡೋರಲ್ಲಿ 3 ಲಾಕ್ಸನ್ನು ಓಪನ್ ಮಾಡಿರ್ತಾರೆ. ಲಾಕ್ ಓಪನ್ ಮಾಡ್ತೀವಿ, ಲಾಕ್ ಬಂದಿಲ್ಲ. ಈಗ ಹಾಸಿಗೆ ಮೇಲೆ ಎಲ್ಲ ಹರಡಿಬಿಟ್ಟಿರ್ತಾರೆ. ಏನು ನಾವು ನಮ್ಮ ಸ್ವಂತದ್ದು ತೂಕ ಏನು ಹಾಕಿರಲ್ಲ. ನಾರ್ಮಲಾಗಿ ಎಷ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ. 6,000 ಅಂದರೆ 60 ವರ್ಷ ಕ್ಯಾಶ್ ಒಂದು ದೇವಸ್ಥಾನ ರೋಡ್ವೇನು ಇತ್ತು, ಅದು